ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನೀವು ನೋಡಿರ್ತೀರ ಥಂಬ್ನೇಲೆಲ್ಲ. ಸೊ ಸಿಂಬಾಗೆ ಬಂದು ತುಂಬ ಹುಷಾರಿಲ್ಲ. ನಾವು ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟು 10 ದಿವಸ ಆಯಿತು ಇವತ್ತಿಗೆ. ಸೊ 10 ದಿವಸದಿಂದ ನಾನು ಹೋಗೇ ಇಲ್ಲ ನಮ್ಮ ಮನೆಗೆ. ಹಬ್ಬಕ್ಕಿಂತ ಮುಂಚೆ 2 ದಿನ ಮುಂಚೆ ಬಂದಿದ್ದು, ಇಲ್ಲೇ ಇದ್ದೀನಿ. ಅವಾಗ ನನಗೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಬಂದೆ. ಅದಾದಮೇಲೆ ಹಬ್ಬಕ್ಕೆ ಅದಕ್ಕೇ ನಮ್ಮ ಮನೆಗೆ ಹೋಗಲಿಲ್ಲ. ಇಲ್ಲೇ ಮಮ್ಮಿ ಪರವಾಗಿಲ್ಲ, ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ದೇವ್ರು ಎಲ್ಲ ಕಡೆನೂ ಇರ್ತಾನೆ, ಇಲ್ಲೇ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಷ್ಟರಲ್ಲಿ ಸಿಂಬಾ ಆಗಲೇ ಹುಷಾರು ತಪ್ಪಿಬಿಟ್ಟಿದ್ದ. ಸಿಂಬಾಗೆ ಎಕ್ಸಾಕ್ಟ್ಲಿ 7 ಡೇಸಿಂದ ಹುಷಾರಿಲ್ಲ. ನಾವೂ 7 ಡೇಸಲ್ಲಿ ಆಗಲೇ ಇವತ್ತು 3ನೇ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀವಿ. ಎಷ್ಟು ಹಾಸ್ಪಿಟ್ಲ್ ಸುತ್ತಾ ಇದ್ದೀವಿ, ಎಷ್ಟು ಮೆಡಿಸಿನ್ಸ್ ಪಾಪ ಅವ್ನು ತೊಗೋತಾ ಇದ್ದಾನೆ. ಅವನಿಗೆ ಏನೂ ಇದೇ ಇಲ್ಲ, ಚೇಂಜಸ್ಸೇ ಇಲ್ಲ, ಹಾಗೇ ಇದ್ದಾನೆ. ಸೊ ಅವ್ನಿಗೆ ಬಂದು ತುಂಬ ಫೀವರ್ ಇತ್ತು ಫಸ್ಟು. ಫೀವರ್ ಏನೋ ಒಂದು ಸ್ವಲ್ಪ ಕಡಿಮೆ ಆಯಿತು, ಬಟ್ ತುಂಬ ಲೂಸ್ ಚೂಲ್ಸ್. ಲೈಕ್ 7 ಡೇಸಿಂದ ಮಗು ಕಂಟಿನ್ಯೂಸ್ ಆಗಿ ಲೂಸ್ ಮೋಷನ್ ಮಾಡ್ತಾ ಇದೆ. ನನಗಂತೂ ನೋಡಿ ಬೇಜಾರಾಗ್ಬಿಟ್ಟಿದೆ. ಎಷ್ಟು ಪಾಪ ಅವನಿಗೆ ಸುಸ್ತಾಗ್ಬಿಟ್ಟಿದ್ದಾನೆ. ಎಷ್ಟು ಅಂತ ತಡ್ಕೊಳ್ಳುತ್ತೆ ಒಂದು ಮಗು ಅಲ್ವಾ. ಸೊ ಫೈನಲಿ ಇವತ್ತು ಅಟ್ಲೀಸ್ಟ್ ಅಡ್ಮಿಟ್ ಆದರೂ ಮಾಡಿಬಿಡೋಣ. ಒಂದು ಸ್ವಲ್ಪ ಅವನಿಗೆ IV ಹಾಕಿದ್ರೆ ಒಂಚೂರು ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ ಅಂತ ನಮಗೆ. ಏನಪ್ಪ ಅಂದರೆ ಅವ್ನಿಗೆ ಅಟ್ಲೀಸ್ಟ್ ಊಟ ಮಾಡ್ತಾಯಿದ್ರೆ ಅವಾಗಲಾದರೂ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ. ಬಟ್ ಅವ್ನು ಊಟನೂ ಸಹ ಮಾಡ್ತಾಯಿಲ್ಲ. ಅನ್ನ ಅಂತ ತಿಂದು ಆಗಲೇ 3 ದಿವಸ ಆಗಿದೆ, ಅನ್ನನೇ ತಿಂದಿಲ್ಲ ಅವನು. ಒಂದು ಸ್ವಲ್ಪ ರಾಗಿ ಸರಿ ತಿಂತಾನೆ, ಸ್ವಲ್ಪ ರವೆ ಗಂಜಿ. ಇವತ್ತು ಇಡ್ಲಿ ತಿನ್ಸಿದ್ರು ಪುನೀತ್. ಸೊ ಒಂದು ಸ್ವಲ್ಪ ಇಡ್ಲಿ ತಿಂದಿದ್ದಾನೆ ಅಷ್ಟೇ. ಸೊ ಅದಕ್ಕೇ ಇವಾಗ ನೋಡೋಣ, ಅಪೋಲೋ ಕ್ರೆಡಲ್ಗೆ ಕರ್ಕೊಂಡು ಹೋಗೋಣ. ಅಲ್ಲೇ ಇನ್ನೊಬ್ರು ಸ್ಪೆಷಲಿಸ್ಟ್ ಬರ್ತಾರೆ. ಮತ್ತು ನಮ್ಮ ಮನೆಗೆ ಹತ್ತಿರ ಕೂಡ ಅಪೋಲೋ ಕ್ರೆಡಲ್ ಇಲ್ಲೇ. ಬೈ ಚಾನ್ಸ್ ಇವತ್ತೇನಾದರೂ ಕೇಳೋಣ ಡಾಕ್ಟರ್ಗೆ, ನಾವೇ ಬಾಯ್ಬಿಟ್ಟು ಕೇಳ್ಬಿಡೋಣ ಅಂತಾಗೆ ಅಡ್ಮಿಟ್ ಮಾಡಿ. ಅವ್ನಿಗೊಂದು ಸ್ವಲ್ಪ ಎನರ್ಜಿ ಶಕ್ತಿ ಬೇಕಲ್ವಾ. ತುಂಬ ಡಿಹೈಡ್ರೇಟ್ ಆಗಿಬಿಟ್ರೆ ಮಗು ನಮ್ಗೆ ಮತ್ತೆ ಅದೆಲ್ಲೆಲ್ಲೋ ಹೊಟ್ಟೋಗುತ್ತೆ, ಅದು ಇನ್ನೊಂದು ಸ್ಟೋರಿನೇ ಆಗಿಬಿಡುತ್ತೆ ಆಮೇಲೆ. ಸೊ ಅದಕ್ಕೇ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲೂಸ್ ಮೋಷನ್ ಬಂದುಬಿಟ್ಟು ಗೊತ್ತಿಲ್ಲ, ಈ 3 ಜನ ಮಕ್ಳಿಗೂ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಲಡ್ಡುಗೂ ರಿಕವರ್ ಆಗಿಬಿಟ್ಟ. ಅವ್ನಿಗೊಂದು 4 ಡೇಸ್ ಇತ್ತು, ರಿಕವರ್ ಆದ. ಲಕ್ಷಿತ್ ಏನಿಲ್ಲ, 1 ಡೇಗೆ ಅವನು ಕೂಡ ರಿಕವರ್ ಆದ. ಸಿಂಬಾಗೇ 7 ಡೇಸ್ ಆಯಿತು ಕಂಟಿನ್ಯೂಸ್ ಆಗಿ. ಸೊ ನಿಮ್ಗೇನಾದರೂ ಐಡಿಯಾಸ್ ಗೊತ್ತಿದ್ರೆ ಪ್ಲೀಸ್ ಹೇಳಿ. ನಾವು ಅದು ಇದು ಎಲ್ಲ ಮಾಡ್ತಾಯಿದ್ದೀವಿ, ಬಟ್ ಅದೇನೂ ನಿಲ್ತಾ ಇಲ್ಲ. ಮನೆ ಔಷಧಿನೂ ಮಾಡ್ತಾಯಿದ್ದೀವಿ, ಡಾಕ್ಟರ್ ಕೊಟ್ಟಿರೋ ಔಷಧಿನೂ ಕೊಡ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ಇವಾಗ ಡಾಕ್ಟರ್ ಆ್ಯಂಟಿಬಯೋಟಿಕ್ ಕೂಡ ಸ್ಟಾರ್ಟ್ ಮಾಡಿದರು. ಅವನ್ನ ರೆಗ್ಯುಲರ್ ಪೀಡಿಯಾಟ್ರಿಷಿಯನ್ ನಾವು ಯಾರ ಹತ್ರ ತೋರಿಸ್ತೀವಲ್ಲ, ಅವರು ಆ್ಯಂಟಿಬಯೋಟಿಕ್ ಕೂಡ ಸ್ಟಾರ್ಟ್ ಮಾಡಿದರು. ಬಟ್ ಅದೇಂತಕ್ಕೂ ಇದೇ ಆಗ್ತಾಯಿಲ್ಲ. ನಾನು ಆ್ಯಂಟಿಬಯೋಟಿಕ್ ಕೊಟ್ಟು 48 ಅವರ್ಸ್ ಆಗೋಯ್ತು ಆಗಲೇ. ಸೊ 48 ಅವರ್ಸ್ ಆದಮೇಲೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ಅದು ಸ್ಟಾಪ್ ಆಗ್ತಾಯಿಲ್ಲ. ಇನ್ನೂ ಅವ್ನಿಗೆ ಏನೇ ತಿಂದರೂ, ಒಂದು ಸ್ವಲ್ಪ ನೀರು ಅಥವಾ ಎಳ್ನೀರು ಕುಡಿದ್ರೂ ಅವ್ನಿಗೆ ಮತ್ತೆ ಲೂಸ್ ಮೋಷನ್ ಫುಲ್ಲು. ಏನು ತಿಂದಂತೆ ಅದು ಹೆಂಗೆ ಇಷ್ಟು ಮೋಷನ್ ಮಾಡ್ತಾಯಿದ್ದಾನೆ ಅಂತ ಅನಿಸ್ತಾ ಇದೆ ನಮಗೆ. ಫುಲ್ಲು ಒಂಥರ ಗ್ರೀನಿಶ್ ಗಮ್ಮಿ ಥರ, ಫುಲ್ ವಾಟರ್. ಬೇಜಾರಾಗೋಗಿದೆ. ನಮ್ಮಮ್ಮಂತೂ ಹೇಳ್ತಾಯಿದ್ರು, ಅವ್ನು ನೋಡೋಕ್ಕಾಗ್ತಾಯಿಲ್ಲ, ಹಿಂಗಾಗ್ಬಿಟ್ಟಿದ್ದಾನೆ ಅಂತ. ಫಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅವಾಗ ಹತ್ತತ್ರ 12 kgs ಏನೋ ಇದ್ದ. ಅದಾದಮೇಲೆ ಸೆಕೆಂಡ್ ಟೈಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ 11.2 ಆಗಿದ್ದಾನೆ. ಸೊ ಇವತ್ತು ನೋಡಬೇಕು ಇವತ್ತು ಎಷ್ಟು kg ಆಗಿದ್ದಾನೆ ಅಂತ. ತುಂಬ ವೆಯ್ಟ್ ಕೂಡ ಕಡಿಮೆ ಆಗ್ತಾ ಹೋಗ್ತಿದ್ದಾನೆ. ಫುಲ್ ಕೈಯೆಲ್ಲ ಸಣ್ಣ ಆಗಿಬಿಟ್ಟಿದೆ, ಬಾಡಿ ಎಲ್ಲ ಒಂಥರ ಬೆಳ್ಳಗೆ ಆಗಿಬಿಟ್ಟಿದೆ. ಸೊ ಅದು ಹೇಮೋಗ್ಲೋಬಿನ್ ಬೇರೆ ಕಡಿಮೆ ಎಲ್ಲ ಆಗಿಬಿಡುತ್ತೆ, ಅದು ಬೇರೆ ಭಯ. ಸೊ ಈ ಥರ ನಡೀತಾ ಇದೆ ಮನೇಲಿ ಪರಿಸ್ಥಿತಿ. ಮಕ್ಳಿಗೆ ಹುಷಾರಿಲ್ಲ ಅಥವಾ ಈ ಗಂಡಸ್ರಿಗೆ ಹುಷಾರಿಲ್ಲ ಅಂದರೆ ಮಾತ್ರ ಮನೇಲಿ ನಿಜವಾಗ್ಲೂ ತಡೆಯೋಕ್ಕಾಗಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ, ನೋಡೋಣ ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂತ. ಅದಕ್ಕೆ ನಾನು 2 ದಿನ ವ್ಲಾಗ್ ಕೂಡ ಹಾಕಿರಲಿಲ್ಲ, ಅವನ್ನೇ ನೋಡ್ಕೊಳ್ಳೋದಾಗ್ತಿತ್ತಲ್ಲ. ಹಬ್ಬದ ದಿವಸ ಒಂದು ದಿವಸ ಸುಮಾರಾಗಿದ್ದ. ಹಬ್ಬಕ್ಕೆ 1 ದಿವಸ ಮುಂಚೆ ಸ್ಟಾರ್ಟ್ ಆಗಿತ್ತು. ಬಟ್ ಹಬ್ಬದ ದಿವಸ ಪರವಾಗಿಲ್ಲ, ಓಕೆ ಫೈನ್ ಬಿಡು, ಪರವಾಗಿಲ್ಲ, ಲಕ್ಷಿತ್ ಥರನೇ ಅವನು ಒಂದು ದಿನಕ್ಕೆ ರಿಕವರ್ ಆಗ್ತಿದ್ದಾನೆ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ದಿನೇ ಜಾಸ್ತಿನೇ. ಒಂದು ದಿನಕ್ಕೆ ಇಲ್ಲಾಂದರೂ 10ರಿಂದ 15 ಸತಿ ಅವನಿಗೆ ಲೂಸ್ ಮೋಷನ್ ಆಗ್ತಿದೆ. ಸೊ ನೀವೇ ಯೋಚನೆ ಮಾಡ್ಬೋದು ಎಷ್ಟು ಸುಸ್ತಾಗಿರುತ್ತೆ ಅಂತ. ನಾವು ಅವಾಗವಾಗ ಎಳ್ನೀರು, ಎಲೆಕ್ಟ್ರೋಲೈಟ್ ವಾಟರು, ಮತ್ತಂದರೆ ORS ವಾಟರ್, ಮತ್ತು ಸ್ವಲ್ಪ ಗಂಜಿ ಅದು ಇದು ಮಾಡ್ತಾನೇ ಇದ್ದೀವಿ. ಬಿಕಾಸ್ ಮಗು ಡಿಹೈಡ್ರೇಟ್ ಆಗಬಾರ್ದು. ಡಿಹೈಡ್ರೇಟ್ ಆಗಿಬಿಟ್ರೆ ಅದು ಲೋ BP ಎಲ್ಲ ಆಗಿಬಿಡುತ್ತೆ. ಅದೇವ್ರೆ, ಅದೆಲ್ಲಂತೂ ಏನೂ ಆಗೋದೇ ಬೇಡ. ಸೊ ಬನ್ನಿ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ, ನೋಡೋಣ. ಆದಷ್ಟು ನಾನಂತೂ ಡಾಕ್ಟರ್ಗೆ ಹೇಳಿಬಿಡ್ತೀನಿ, ನಾನು ಬಾಯ್ಬಿಟ್ಟು ದಯವಿಟ್ಟು ಒಂಚೂರು ಅಡ್ಮಿಟ್ ಮಾಡ್ಕೊಳ್ಳಿ, ಅವ್ನಿಗೆ ಒಂದು ಸ್ವಲ್ಪ ಶಕ್ತಿ ಬರಲಿ ಅಂತ. ಬಿಕಾಸ್ ಅವ್ನು ಒಂಥರ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದಾನೆ. ಸುಮ್ಮನೆ ಹಿಂಗೇ ಮಲಗಿರ್ತಾನೆ. ನಾನು ತಾಚಿ ನಾನು ಬೆಡ್ ಮೇಲೆ ತಾಚಿ ಅಂದ್ಕೊಂಡು ಬರೀ ಬೆಡ್ ಮೇಲೇ ಮಲಗಿರ್ತಾನೆ ಸುಮ್ಮನೆ. ಸೊ ಅದೇ ನೋಡಬೇಕು. ನಮ್ಮಮ್ಮನೂ ಅದೇ ಅಂತಿದ್ದಾರೆ. ನಮ್ಮಮ್ಮ ಅಲ್ಲಿ ಮೊನ್ನೆ ಹೋದಾಗಲೂ, ನೀವು ಮೊನ್ನೆನೇ ಎಂತಕ್ಕೆ ಅಡ್ಮಿಟ್ ಮಾಡಿಲ್ಲ, ಅವ್ನಿಗೆ ಅಡ್ಮಿಟ್ ಮಾಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ಅಂತ. ಪುನೀತ್ ಏನಪ್ಪ ಅಂದರೆ, ಅಷ್ಟು ಚಿಕ್ಕ ಮಗುಗೆ ಕರ್ಕೊಂಡೋಗಿ ಚುಚ್ಚಿಸ್ತೀಯಲ್ಲ ಅಂತ ಅವ್ರು ಒಂದು ಕಡೆ ಇದು ಮಾಡ್ತಾರೆ. ನಮ್ಮಮ್ಮ ಒಂದು ಕಡೆ, ನೀನು ಅವ್ನ ಕರ್ಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡ್ತಾ ಇಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದೀರ ಅಂತ ನಮ್ಮಮ್ಮ ಒಂದು ಕಡೆ ಇದು ಮಾಡ್ತಾರೆ. ಸೊ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಓಕೆ ಗೈಸ್, ಬನ್ನಿ ಹೋಗೋಣ. ಆ್ಯಂಡ್ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಲಕ್ಷಿ ಸುಮ್ಮನಿರ.
ಸೊ ಇಲ್ಲಿದೆ ನೋಡಿ ರಿಪೋರ್ಟ್ಸ್. ಹಂಗೆ ಫಸ್ಟು ಒಂದು ಸಾಗರ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಸಾಗರ್ ಅಪೋಲೋ, ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅದಾದಮೇಲೆ ಇಲ್ಲಿ ಪರ್ಲ್ ಕ್ಲಿನಿಕ್ ಅಂತ ಇದೆ. ಆ್ಯಕ್ಚುಲಿ ಪರ್ಲ್ ಕ್ಲಿನಿಕಲ್ಲಿ ಅವನು ಪಿಡಿಯಾಟ್ರಿಷಿಯನ್ ಇದ್ದಾರೆ, ಸೊ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಲೈಕ್ ಸಿಂಬಾ ಮತ್ತು ಲಕ್ಷಿತ್ ಹಾಗೂ ಲಡ್ಡು 3 ಜನಕ್ಕೂ ಅವರೊಬ್ಬರೇ ಪಿಡಿಯಾಟ್ರಿಷಿಯನ್. ಅವ್ರು ಹುಟ್ಟಿದಾಗ್ಲಿಂದನೂ ಅಲ್ಲೇ ತೋರಿಸ್ತಾ ಇರೋದು. ಲಕ್ಷಿತ್ ಹುಟ್ಟಿದಾಗ್ಲೂ ಅವರೇ ನನಗೆ ಪಿಡಿಯಾಟ್ರಿಷಿಯನ್ ಬರ್ತಾರಲ್ವಾ, ಸೊ ಅವರೇ ಬಂದಿದ್ದು. ಸಿಂಬಾಗೂ ಅವರೇ ಬಂದಿದ್ದು. ಸೊ ಅವ್ರ ಹತ್ರನೇ ಎಲ್ಲ ತೋರಿಸ್ಕೊತಾ ಇರೋದು. ಆ್ಯಂಡ್ ಅವ್ರೇನಾದರೂ ತುಂಬ ಸೀರಿಯಸ್ ಅಂದರೆ ಅವರೇ ಹೇಳ್ತಾರೆ ಸಾಗರ್ ಕರ್ಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡಿ ನೀವು ಅಂತ. ಬಿಕಾಸ್ ಲಕ್ಷಿತ್ ಟೈಮಲ್ಲೆಲ್ಲ ಅವರೇ ನಮಗೆ ರೆಫರ್ ಮಾಡಿದ್ದು. ಸೊ ನೋಡಬೇಕು ಅವ್ರು. ಬಟ್ ಅವರು ಇವಾಗ ಸದ್ಯಕ್ಕೆ ಅಡ್ಮಿಷನ್ ಬೇಡ ಅಂತ ಹೇಳಿದ್ರು ಪಾಲ್ ಕ್ಲಿನಿಕಲ್ಲಿ. ಅದಕ್ಕೆ ಪುನೀತ್ ಇಲ್ಲೊಂದು ಸತಿ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಬೈ ಚಾನ್ಸ್ ಅಡ್ಮಿಟ್ ಆದರೂ ಸಾಗರ್ ಒಂದು ಸ್ವಲ್ಪ ದೂರ ಆಗುತ್ತೆ ನಮಗೆ ಟ್ರಾವೆಲ್ ಮಾಡೋದಕ್ಕೆ. ಸೊ ಅಪೋಲೋ ಅಂದರೆ ಇಲ್ಲೇ ಪಕ್ಕನೇ ಇದೆ, ಇಲ್ಲೇ ಬೇಕಾದರೆ ನೋಡ್ಬೋದು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ. ನೋಡೋಣ. ಸೊ ಈ ಒಂದು ಕ್ಲಿಪ್ಪಿಂಗ್ ಬಂದುಬಿಟ್ಟು ಸಿಂಬಾಗೆ ಸೆಕೆಂಡ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಲ್ಲ, ಅಂದರೆ ಒಂದು ಪಿಡಿಯಾಟ್ರಿಷಿಯನ್ ಹತ್ರ, ಅಲ್ಲಿ ತೊಗೊಂಡಿರೋಂಥ ಕ್ಲಿಪ್ಪಿಂಗ್. ಬೇರೆ ಯಾವ ಹಾಸ್ಪಿಟ್ಲದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಿರಲಿಲ್ಲ. ಒಂದು ಆ್ಯಕ್ಚುಲಿ ನನಗೆ ಇಲ್ಲಿ ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಹಾಗೋ ಹೀಗೋ ಮಾಡಿ ಒಂದು 12.5 kg ಆಗಿದ್ದ. ನೋಡ್ಬೋದು ಹೆಂಗಾಗಿದ್ದಾನೆ ಅಂತ. ಬಟ್ ಮತ್ತೆ ಅವ್ನು 11.2 kgs ಆಗಿಬಿಟ್ಟಿದ್ದಾನೆ. ಲೈಕ್ ಆಲ್ಮೋಸ್ಟ್ 1 kg ಅಷ್ಟು ವೆಯ್ಟ್ ಲಾಸ್ ಆಗೋಯಿತು ಅವನಿಗೆ. ಒಂದು 3-4 ಡೇಸಲ್ಲೇ 1 kg ಅಷ್ಟು ವೆಯ್ಟ್ ಲಾಸ್ ಆಗಿಬಿಟ್ಟಿತ್ತು. ಅಷ್ಟು ಅವನಿಗೆ ಲೂಸ್ ಮೋಷನು. ಆ್ಯಂಡ್ ಡಾಕ್ಟರ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಪಾಪ ಸುಮ್ಮನೆ ಕೂತಿತ್ತು. ಅವ್ರು ಹೆಂಗೆ ಹೇಳ್ತಾಯಿದ್ರು ಆ ಥರನೇ ಕೇಳ್ತಾ ಇತ್ತು. ಇನ್ಫೆಕ್ಟೆಡ್ ಆಯ್ತಮ್ಮ ಅಷ್ಟೇ. ತುಂಬನೇ ಡಾಕ್ಟರ್ ಕೂಡ ಹೇಳಿದ್ರು ಸ್ವಲ್ಪ ವೀಕ್ ಆಗಿದ್ದಾನೆ. ಬಟ್ ಫಸ್ಟು ಒಂದು ಲೂಸ್ ಮೋಷನ್ ಎಲ್ಲ ಸ್ಟಾಪ್ ಆಗಲಿ, ಅದಾದಮೇಲೆ ನಾವು ಅವನಿಗೆ ಬೇರೆ ಅಂದರೆ ಸ್ವಲ್ಪ ವೈಟಮಿನ್ಸ್ ಎಲ್ಲ ಕೊಟ್ಟು ಅದಾದಮೇಲೆ ಇದು ಮಾಡೋಣ ಅಂತ. ಬಟ್ ಅವನಿಗೆ ಲೂಸ್ ಮೋಷನ್ನೇ ಸ್ಟಾಪ್ ಆಗ್ತಾ ಇರಲಿಲ್ಲ. ಇಲ್ಲಿಂದ ಹೋಗಿ ಕೂಡ ಅವನಿಗೆ 3-4 ಡೇಸ್ ಮತ್ತೆ ಫುಲ್ಲು ಲೂಸ್ ಮೋಷನ್. ಮತ್ತು ಆ 4 ಡೇಸ್ ನೋಡೋಕ್ಕಾಗದಂತೆ ಮತ್ತು ಡಾಕ್ಟರ್ಗೆ ಹೇಳಿದಾಗ ಸರಿ ನೀವು ಒಂದು ಕೆಲಸ ಮಾಡಿ, ಒಂದು ತುಂಬ ಸುಸ್ತಾಗಿದ್ದಾನೆ, ಸಾಗರಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಬಟ್ ಸಾಗರ್ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಅಪೋಲೋ ಕ್ರೆಡಲ್ಗೆ ಹೋಗಿ ಅಡ್ಮಿಟ್ ಮಾಡೋಣ ಅಂತ ಮತ್ತು ಅಲ್ಲಿಗೆ ಹೋದ್ವಿ. ಓಕೆ ಗೈಸ್, ಹೋಗಿ ಬಂದ್ವಿ ನಾವು ಹಾಸ್ಪಿಟಲ್ಗೆ. ಆ್ಯಂಡ್ ಸಾಕಾಯ್ತು. ಎಷ್ಟು ರಶ್ ಇತ್ತು ಅಂದರೆ ಸಖತ್ ರಶ್ ಇತ್ತು. ರಶ್ ಇತ್ತು ಸ್ವಲ್ಪ. ಇಷ್ಟೊಂದು ರಶ್ ನಾನು ನಿಜವಾಗ್ಲೂ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅನಿಸ್ತು. ಬಟ್ ಅಲ್ಲಿ ಆ್ಯಕ್ಚುಲಿ ಹೋಗಿತ್ತು ಅಡ್ಮಿಟ್ ಮಾಡಿಬಿಡೋಣ ಇವನ್ನ, ಇವತ್ತು ಆಯ್ತಲ್ಲ ಅಂತ ಅಂದ್ಕೊಂಡು. ಬಟ್ ಆಗಲಿಲ್ಲ. ಮಮ್ಮಿ ಏನು ಗೊತ್ತಾ, ನಾನು ಇವತ್ತು ಅವ್ನು ಅಡ್ಮಿಟ್ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದು ನಮ್ಮಮ್ಮ. ತಿಂಡಿ ತಿಂದಂಗೆ ಓಡಿದ್ದೆ. ಆ ಡಾಕ್ಟ್ರಿಗೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತಂದರೆ ಏನಾಗೈತೆ ಮಗುಗೆ ಅಂತಾರೆ. ಅಷ್ಟೊಂಥರ ಸುಸ್ತಾಗ್ಯವನೇ. ಏನು ದಕ್ಕಿಸ್ಕೊತಾ ಇಲ್ಲ ಅವನು. ನೀರನ್ನೂ ದಕ್ಕಿಸ್ಕೊತಾ ಇಲ್ಲ, ಎಳ್ನೀರು ದಕ್ಕಿಸ್ಕೊತಾ ಇಲ್ಲ, ಗಂಜಿ ಇಡ್ಲಿ ಏನೂ ಇಲ್ಲ. ಏನಾದ್ರು ಒಂಚೂರು ತಿಂದರೆ ಸಾಕು ವಾಪಸ್ ಮತ್ತೆ ಲೂಸ್ ಮೋಷನ್ನು. ಅದಕ್ಕೆ ಬೇಗ ಅಡ್ಮಿಟ್ ಮಾಡೋಣ ಅಂತ ಕರ್ಕೊಂಡೋದ್ರೆ ಅಡ್ಮಿಂಟೇ ಮಾಡ್ಕೊಳ್ಳಿಲ್ಲ ಡಾಕ್ಟ್ರು. ಸೊ ನಾವೇನಪ್ಪ ಅಂದರೆ ನಾನು ಜಾಸ್ತಿ ಇನ್ಫ್ಯಾಕ್ಟ್ ನಾನು ಎಷ್ಟು ಹೇಳೋಕ್ಕಾಗುತ್ತೋ ಎಷ್ಟೆಲ್ಲನೂ ಹೇಳಿದೆ. ಅವ್ನಿಗೆ ಏನೇನು ಆಗ್ತಿದ್ದೆ ಪ್ರತಿಯೊಂದು. ಆದರೆ ಅವರು ಇಲ್ಲ ಅಂದರೆ ವೆಯ್ಟ್ ಮಾಡೋಣ, ಇನ್ನೂ 2 days ಅಬ್ಸರ್ವೇಷನಲ್ಲಿ ಇಡೋಣ. ನನಗೇನು ಅನಿಸ್ತು ಅಂದರೆ ಆ್ಯಕ್ಚುಲಿ ಇದು ಪುನೀತಿದೆ ತಪ್ಪು ಅಂತ ಅನ್ನಿಸ್ತು. ಯಾಕಂದರೆ ನಾವು ಡೈರೆಕ್ಟಾಗಿ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಬೇರೆ ಹಾಸ್ಪಿಟ್ಲ್ ಅಂದರೆ ನಾವು ಸಾಗರಲ್ಲಿ ತೋರಿಸಿದ್ವಿ ಮತ್ತು ಪರ್ಲಲ್ಲಿ ತೋರಿಸಿದ್ವಿ ತಾನೆ, ಅಲ್ಲೇ ಕಂಟಿನ್ಯೂ ಮಾಡಬೇಕು. ನಾವೆಲ್ಲ ಹೊಸ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಇನ್ನೂ 2 days ಅಬ್ಸರ್ವೇಷನಲ್ಲಿ ಇರಲಿ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಪುನೀತಿಂಗೆ ಏನಪ್ಪ ಅಂದರೆ ಮಗಂಗೆ ಚುಚ್ಚಿಬಿಡ್ತಾರೆ, ನೋವಾಗ್ಬಿಡ್ತದೆ ಅಂತ ಅವ್ರಿಗೆ ಭಯ. ಆಕ್ಚುಲಿ ಆಲ್ರೆಡಿ ನಾವು 3 daysಗೆ 3 ಹಾಸ್ಪಿಟಲ್ ಹೋಗಿ ಬಂದ್ಬಿಟ್ಟಿದ್ದೀವಿ. 3 ಹಾಸ್ಪಿಟಲ್ ಹೋಗಿದ್ದೀವಾ? ಡಾಕ್ಟರ್ 7 days ಆಯಿತು ಹುಷಾರು ತಪ್ಪಿ. ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ದು ಅಟ್ಲೀಸ್ಟ್ ಒಂದು 10 days ಅಂತ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನಂದ್ರು 10 days ವೆಯ್ಟ್ ಮಾಡೋಣ. ಯಾಕೆಂದರೆ ಆಗಲೇ ಲಕ್ಷಿತ್ಗೆ ನಾನು ನೋಡಿದ್ದೀನಿ ತುಂಬ ಸಲ ಅದನ್ನು ಚುಚ್ಚಿ ಅವನು ತುಂಬ ನೋವು ಅನುಭವಿಸಿರೋದು ನೋಡಿದ್ದೀನಿ. ಮತ್ತು ಅದು ಸಿಂಬಾ ಇನ್ನೂ ಅವ್ನಿಗೆ ಈಗ ಜಸ್ಟ್ 2.5 years ಇದರಲ್ಲೇ ಹೋಗ್ಬಿಟ್ಟು ಅಡ್ಮಿಟ್ ಮಾಡಿ ಕೈಗೆಲ್ಲ ಚುಚ್ಚಿ ಅವ್ನು ತಡ್ಕೊಳಕ್ಕಾಗಲ್ಲ. ಅವ್ನು ತುಂಬ ಇದು. ಅದಕ್ಕೆ ಬೇಜಾರು. ಬೇಡ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅಂತ. ಇಲ್ಲ ಜಾನ್ವಿ ಬೇಕೇ ಬೇಕು. ನನಗೇನಪ್ಪ ಅಂದರೆ ಇನ್ನೂ ಎಷ್ಟು ದಿನ
ನೋಡೋಣ 7 days ಇಂದ ಮಗುಗೆ ಲೂಸ್ ಮೋಷನ್ ಇದೆ. ಒಂದ್ ದಿನಕ್ಕೆ 10-12 ಸರಿ ಮಾಡ್ತಾನೆ ಅವನು ಲೂಸ್ ಮೋಷನ್. ಏನೊಂದು ಚೂರು ಎಳ್ನೀರು ಕುಡಿಸಿದ್ರು ಅವನಿಗೆ ಆಗ್ತಾ ಇಲ್ಲ, ಅದನ್ನು ಲೂಸ್ ಮೋಷನ್ ಫುಲ್ಲು. ಎಷ್ಟು ಸುಸ್ತಾಗುತ್ತೆ ಮಗು ಅಂತ ನನಗೆ ಭಯ, ಅವ್ರಿಗೊಂಥರ ಭಯ, ನನಗೊಂಥರ ಭಯ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಜಸ್ಟ್ ಇನ್ನೊಂದು ಅಟ್ಲೀಸ್ಟ್ ಓಕೆ ನಾಳೆ ತನಕನಾದ್ರೂ ನೋಡೋಣ. ಅಟ್ಲೀಸ್ಟ್ ಏನು ಇಂಪ್ರೂವ್ ಆಗಿಲ್ಲ, ಅದೇ ಥರ ವಾಟ್ರಿ ಸ್ಟೂಲ್ ಬರ್ತಾ ಇದೆ ಅಂತಂದರೆ ಏನು ಮಾಡೋದಕ್ಕಾಗೋದೇ ಇಲ್ಲ, ಹೋಗಿ ಅಡ್ಮಿಟ್ ಮಾಡಬೇಕು. ಇಲ್ಲ ನಾಳೆ ಅಂತ ಎಷ್ಟು ನಾಳೆಗಳಾಗೋದು. ನೋಡೋಣ, ನಾಳೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಯಾಕೆಂದರೆ ಈಗ ಡಾಕ್ಟರ್ಗೆ ನಾವೇ ಫೋರ್ಸ್ ಮಾಡೋಕ್ಕಾಗಲ್ಲ ಅಡ್ಮಿಟ್ ಮಾಡಿ ಅಂತ, ಅವರೇ ಬೇಡ ಅಂತ ಕಳಿಸಿದ್ದಾರೆ. ನೋಡೋಣ, ಈಗ ನಾಳೆ ಇವತ್ತು ರಿಕವರ್ ಆಗಿಲ್ಲ ಅಂತಂದರೆ ನಾಳೆ ಏನು ಮಾಡೋಕ್ಕಾಗಲ್ಲ, ಹೋಗಿ ಅಡ್ಮಿಟ್ ಮಾಡಬೇಕಷ್ಟೆ. ಅವ್ರು ಡಾಕ್ಟರ್ ಹೇಳ್ತಾರೆ ಇದು 10-12 ದಿವಸ ಬೇಕಾಗುತ್ತೆ ಇದು ಸ್ಟಾಪ್ ಆಗೋದಕ್ಕೆ, ನೀವು ಅಲ್ಲಿ ತನಕ ವೇಟ್ ಮಾಡಬೇಕು ಅಂತ. 10-12 ದಿವಸ ಅಂದರೆ ಎಷ್ಟು? ಡಾಕ್ಟರ್ ಹೇಳ್ತಾರೆ ಅಂದರೆ ಚಳಿಗಾಲದಲ್ಲೆಲ್ಲ ನೆಗಡಿ ಕೆಮ್ಮು ಹೆಂಗೆ, ಬೇಸಿಗೆಗಾಲದಲ್ಲಿ ಈ ಥರ ಲೂಸ್ ಮೋಷನು, ವಾಂತಿ, ಜ್ವರ ಈ ಥರ ಬರುತ್ತೆ ಅಂತಾರೆ. ಹೌದು. ನಮ್ಮ ಮಮ್ಮಿ ನೀನು ಅದನ್ನೇ ಹೇಳ್ತಿದ್ದಲ್ಲ ಪುನೀತ್ ಹತ್ರ. ಏನಂತ? ಇದು ಬೇಸಿಗೆಯಲ್ಲಿ ಜಾಸ್ತಿ ಈ ಥರ ಬರುತ್ತೆ, ಅದು ಒಪ್ಕೊಳ್ಳೋಣ, ಎಲ್ರಿಗೂ ಬರುತ್ತೆ. ವಾಂತಿ ಭೇದಿ ಈಟು ಜಾಸ್ತಿ ಆದಾಗ ತುಂಬ ಸೆಕೆ ತಡೆಯೋಕ್ಕಾಗಲ್ಲ ಮಕ್ಳುಗಳಿಗೆಲ್ಲ. ಆದ್ರೆ ಇವ್ನಿಗೆ ಇಷ್ಟೊಂಥರ ಅವ್ನ ಕಣ್ಣಲ್ಲಿ ನೋಡೋಕ್ಕಾಯ್ತಿಲ್ಲ, ಸೌದೋಗ್ಬಿಟ್ಟವನೆ, ಮೂಳೆ ಬಿಟ್ಕೊಂಡ್ಬಿಟ್ಟವೆ, ಎಲ್ಲ ಶರೀರ ಎಲ್ಲ ಮೂಳೆ ಬಿಟ್ಕೊಂಡ್ಬಿಟ್ಟೈತೆ, ನೋಡೋಕ್ಕೆ ಆಯ್ತಾ ಇಲ್ಲ, ಬೇಜಾರಾಗುತ್ತೆ ಅವ್ನು ನೋಡೋಕ್ಕೆ. ಅಮ್ಮ ಏನಂತಾನೆ ನೆನ್ನೆ ನಾನು ನೈಟ್ ಬಂದಾಗ, ನೈಟ್ ಅಂಗಡಿ ಹತ್ರದಿಂದ ಬಂದಮೇಲೆ ನೋಡಿದ ತಕ್ಷಣ ಅಮ್ಮಮ್ಮ ತುಂಬ ಬೇದಿ, ಅಮ್ಮಮ್ಮ ತುಂಬ ಬೇದಿ, ತುಂಬ ಬೇದಿ, ತುಂಬಾ ಕೆಮ್ಮಿ, ತುಂಬಾ ಕೆಮ್ಮಿ, ಅಮ್ಮಮ್ಮ ತುಂಬಾ ಬೇದಿ ಅಂತಾನೆ ಪಾಪ. ಆದಷ್ಟು ಟ್ರೈ ಮಾಡೋಣ ಮನೇಲಿ ಹುಷಾರು ಮಾಡೋದಿಕ್ಕೆ ಅಷ್ಟೇ. ಒಳ್ಳೇದ್ ಮಾಡಪ್ಪ. ಜೆ ಸಿಂಬಾಗ್ ವಾಲೆ ಮಾಡಪ್ಪ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತನ ದೇಶಮಾಶಯ ಗೋವಿಂದಾಯ ನಮೋ ನಮಃ. ಲಕ್ಷಿ ತೋರಿಸು ಮಗನ ನಿನ್ನ ಬ್ಯಾಗು, ಏನಿದೆ ಅದರೊಳಗೆ ತೋರಿಸು. ತೋರಿಸಿ ಯಾವ್ಯಾವ ಅನಿಮಲ್ಸ್ ಇಟ್ಕೊಂಡಿದ್ಯಾ ಅಂತ ತೋರಿಸ್ತೀನಿ. ಇದು ನನ್ನ ಜೊತೆ ರೇನ್ಡಿಯರ್ ಇಟ್ಕೊಂಡಿದ್ದೀನಿ. ಅದೆಲ್ಲ ನಿನ್ನ ಫೇವ್ರೆಟ್ ಅನಿಮಲ್ಸಾ? ಇನ್ನೂ ಇಷ್ಟೊಂದರ ಅನಿಮಲ್ಸ್ ಇಲ್ಲೇ ಬಿಟ್ಬಿಟ್ಟಿದ್ಯಾ? ಫಿಟ್ ಆಗಲ್ಲ. ಫಿಟ್ ಆಗಲ್ವಾ ಅಂತ ನಾನು ಒಂದ್ ಸತಿ ಅನಿಮಲ್ ತಗೋತೀನಿ ಈ ಥರ. ಹೌದಾ? ಆಮೇಲೆ ಇದು ಪ್ಯಾಕ್ ಮಾಡ್ಕೊತೀನಿ. ಸರಿ, ಇವಾಗ ನಿನ್ನ ಸ್ಕೂಲ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ? ನಂಗೆ ಗೊತ್ತಿಲ್ಲ. ಎಷ್ಟು ಡೇಸ್ ಹಾಲಿಡೇಸ್ ಇದೆ ನಿಮಗೆ? 100 days. 100 ಡೇಸಲ್ಲಿ 30 ಡೇಸ್ ಮುಗ್ದೋಯ್ತಲ್ಲ. 30 days ಅಲ್ಲ ಅದು. ಮತ್ತೆ 30 days ಮುಗ್ದೋಗ್ಮೇಲೆ 100 days ಇಲ್ಲಿ ಸ್ವಲ್ಪ ದಿನದಲ್ಲಿ ಇರಬೇಕು. ಇನ್ನು 70 ಡೇಸ್ ಅಷ್ಟೇ ಇರೋದು. 70 days ಅಲ್ಲಿ ಇರಬೇಕಾ? ಇಲ್ಲ ಇಲ್ಲ, ಅಮ್ಮ ಮನೆಗೆ ಹೋಗಬೇಕು. ನಾನು ಬರಲ್ಲ. ಯಾಕೆ? ನನಗೆ ಇಲ್ಲೇ ಇಷ್ಟ. ಅಪ್ಪ ಮನೆಗೆ ಹೋಗಬೇಕು ತಾನೇ ನೀನು? ಇಲ್ಲ, ಮಗನೇ ನಡಿ, ಇವಾಗ ಅಪ್ಪ ಮನೆಗೆ ಹೋಗಬೇಕು ನಾವು. ಇಲ್ಲ ನಾನು ಹೋಗಲ್ಲ. ಯಾಕೆ ಹೋಗಲ್ಲ? ಸಿಂಬಾಗ್ ಏನಾಗಿದೆ ಬಾಯ್ಲಿ ಫಸ್ಟ್ ಹೇಳಿದ್ನ. ಲಕ್ಷಿ ನೋಡಮ್ಮ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದೆ, ಹೋಗೋಣ ನಡಿ. ಸರಿ ಬಾಯ್ಲಿ. ಲಕ್ಷಿ, ಸಿಂಬಾಗ್ ಏನಾಗಿದೆ ಮಗನೇ? ಹುಷಾರಾಗಿಲ್ಲ. ಏನಾಗಿದೆ? ಯಾಕೆ ಹುಷಾರಿಲ್ಲ? ಅವ್ನ ಬಾಡಿ ನೋಡ್ತೈತೆ ಅಂತ ಅವ್ನು ಹುಷಾರಾಗಿಲ್ಲ. ಬಾಡಿ ನೋವಾಗ್ತಿದ್ಯಾ? ಅವ್ನಿಗೆ ಏನಾಗ್ತಿದೆ ಹೇಳು? ಅವ್ನಿಗೆ ಲೂಸ್ ಮೋಷನ್ ಆಗ್ತಿದೆ ತಾನೇ? ಹೌದು. ಅಂತ ನಾವು ಲೂಸ್ ಮೋಷನ್ ಡಾಕ್ಟರ್ ಕರ್ಕೋಗ್ಬೇಕು. ಕರ್ಕೊಂಡು ಹೋಗಿದ್ವಲ್ಲ 3 times. 3 times ಕರ್ಕೊ ಹೋಗ್ಬಾರ್ದು, 4 times ಕರ್ಕೊ ಹೋಗ್ಬೇಕು. ಎಷ್ಟು ಟೈಮ್ಸ್ ಕರ್ಕೊಂಡು ಹೋದ್ರು ಅವ್ನು ಹುಷಾರಾಗ್ತಾ ಇಲ್ವಲ್ಲ ಮಗನೇ? ಏನು ಮಾಡೋದು ಹೇಳು? ಐಡಿಯಾ ಕೊಡು ಏನಾದರೂ ಸ್ವಲ್ಪ. ಸಿಂಬಾ ಅದೇ
ಅದೇ ನಿಂಗೆ ಯಾವ್ದು ಹೇಳಿದ ಔಷಧಿ ತನದು ಆ ಜ್ವರ ಡಾಕ್ಟರ್ ಡಾಕ್ಟರ್ ಪ್ಲಸ್ ಇದೆ ತಾನೆ ಆ ಔಷಧಿ ಹಾಕಿ ಅದು ಒಂದು ಬೆಟರ್ ಆಗಿಬಿಡ್ತಾನೆ. ಹೌದಾ? ಆಮೇಲೆ ಸ್ವಲ್ಪ ಸತಿ ಮರ್ಷೆ ಕುಡಿಸ್ರಿ. ಅದೇ ಮರ್ಷೆ ಕುಡಿಸಿಲ್ಲ ಅಂದರೆ ಹಾಟ್ ವಾಟರ್ ಕುಡಿಸ್ಲಿ, ಆಮೇಲೆ ಮರ್ಷೆ ಕುಡಿಸಿ. ಹಾಟ್ ವಾಟರ್ ಕುಡಿಸಿದ್ಮೇಲೆ ಮಜ್ಜಿಗೆ ಕುಡಿಸ್ಬೇಕಾ? ಅವನು ಮಜ್ಜಿಗೆ ಕುಡಿಯಲ್ವಲ್ಲ, ಏನು ಮಾಡೋದು? ಅವನಿಗೆ ಗೊತ್ತು ಅಜ್ಜಿ ಅಲ್ಲ ಅಂತ ನೀವು ಫಸ್ಟು ಹಾಟ್ ವಾಟರ್ ಕುಡಿಸಿ. ಫಸ್ಟ್ ಹಾಟ್ ವಾಟರು ಅವ್ನು ಕುಡಿತಾ ಇಲ್ಲ. ಅದು ಕೋಲ್ಡ್ ವಾಟರ್ ಕೊಡಬೇಡಿ. ಹೌದಾ? ಅದೇ ನೀವು ಫಸ್ಟ್ ಔಷಧಿ ಕೊಡಿ ಅವನಿಗೆ. ಆಮೇಲೆ 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 ಚೆನ್ನಾಗಿ ನಾನು ಹೇಳ್ತೀನಿ ಸಿಂಬಾಗೆ. ಏನಂತ ಹೇಳು? ನೋಡು ಮಜ್ಜಿಗೆ ನೀರ್ ತರ ಟೇಸ್ಟ್ ಇರುತ್ತೆ, ನೀನು ಕುಡಿಬೇಕು ಸೇಮ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀರು ಟೇಸ್ಟ್ ಮಾಡುತ್ತಾ ಮಗನೇ? ನೀರು ಟೇಸ್ಟ್ ಹೆಂಗಿರುತ್ತೆ ಹೇಳು? ಹಾಟ್ ಆಮೇಲೆ ಕೋಲ್ಡ್ ಆಗಿರುತ್ತೆ. ಅದು ಟೆಂಪ್ರೇಚರು. ಟೇಸ್ಟ್ ಹೆಂಗಿರುತ್ತೆ? ಅದರ ಟೇಸ್ಟು ವಾಟರ್ ಹ್ಯಾಸ್ ನೋ ಟೇಸ್ಟ್, ಗೊತ್ತಾ ನಿಂಗೆ? ಹೌದು. ಅದೇ ನೀವು ನೀನು ಅದೇ ಸಿಂಬಾಗೆ ನೀವು ಫಸ್ಟ್ ನೀವು ಹಾಟ್ ವಾಟರ್ ತಗೊಳ್ಳಿ, ಆಮೇಲೆ ಮಡ್ಸಿ ಹಾಕಿ, ಆಮೇಲೆ ಕೋಲ್ಡ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ವಾಟರ್ನ, ಆಮೇಲೆ ಸಿಂಬಾಗೆ ಗೊತ್ತಾಗತ್ತೆ ಟೇಸ್ಟ್. ಹೌದಾ? ಆ ಥರ ಮಾಡಿ. ಓಕೆ, ಮಾಡ್ತೀವಿ. ಥ್ಯಾಂಕ್ ಯು ಸಜೆಷನ್ಗೆ. ಇವಾಗ ಹೋಗ್ಬಿಟ್ಟು ನೀವು ಊಟ ಮಾಡಿ, ಗೋ. ಲಕ್ಷಿ, ನೀ ಇವಾಗ ಬಿಗ್ ಬಾಯ್ ಆಗ್ತಿದ್ಯಾ, ನೀನೇ ತಿನ್ನಬೇಕು ಲಕ್ಷಿ. ಯಾರು ತಿನ್ನಿಸ್ತಾರೆ ನಿಂಗೆ ಇವಾಗ? ಅಪ್ಪ ತಿನ್ಸುತ್ತಾ? ತುಂಬಾ ಟೈಟ್ ಇದು. ನನ್ನ ಬಂಗಾರ ಬೆಡ್ ತಾಚಿ ಅಣ್ಣಗೆ ಊಟ ಮಾಡಿಸ್ತೈತೆ ಅಮ್ಮ. ಆಯ್ತು, ನಡಿ ಹೋಗು. ನೋಡಿದ್ರಲ್ಲ ಹೆಂಗೆ ಅಳ್ತಾ ಇದ್ದಾನೆ ಅಂತ. ಅವ್ನಿಗೇನಪ್ಪ ಅಂದರೆ ಬರೀ ಮಲ್ಕೊಂಡೇ ಇದ್ದ. ಆಲ್ಮೋಸ್ಟ್ ಒಂದು 4-5 ಡೇಸ್ ಅಂತೂ ಸುಮ್ಮನೆ ಬೆಡ್ ಮೇಲೆ ಹಿಂಗೆ ಮಲ್ಕೊಂಡಿರ್ತಿದ್ದ. ನಾನು ಬರೀ ಮಲ್ಕೊಂಡೇ ಇರ್ತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಸೋಫಾ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದೆ ಲಕ್ಷಿತ್ಗೆ ಊಟ ಮಾಡಿಸ್ತಾ. ಬಟ್ ಅವ್ನಿಗೆ ಕೂತ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನಡಿ ನನಗೆ ಬೆಡ್ ಮೇಲೆ ಪಾಚಿ ಮಾಡಿಸು, ನಡಿ ನಾನು ಬೆಡ್ ಮೇಲೆ ನನ್ನ ಜೊತೆ ಪಾಚಿ ಮಾಡು, ಅದೇ ಅವನಿಗೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮಮ್ಮಿ ರವೆ ಗಂಜಿ ಮಾಡ್ತಾ ಇದ್ದಾರೆ. ಅವನು ತುಂಬ ಲಿಕ್ವಿಡೇ ಕೊಡಿ ಅಂತ ಹೇಳಿದರು ಡಾಕ್ಟರ್. ಈ ಥರ ಗಂಜಿ ಅದು ಇದನ್ನೇ ಕೊಡಿ, ಸಾಲಿಡ್ ಜಾಸ್ತಿನೂ ಕೊಡೋಕೆ ಹೋಗ್ಬಿಡಿ, ಅವನಿಗೆ ತಿನ್ನೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ನಮಗೆ ಆಗಲಿ ತಿನ್ನೋಕ್ಕಾಗಲ್ಲಲ್ವ, ಸೊ ಅದಿನ್ನೂ ಚಿಕ್ಕ ಮಗು, ಅವನಿಗೂ ತಿನ್ನೋಕ್ಕಾಗಲ್ಲ, ಜಾಸ್ತಿ ಸಾಫ್ಟೇ ಕೊಡಿ ಅಂತ ಹೇಳಿದರು. ಸೊ ಅದಕ್ಕೆ ರವೆ ಗಂಜಿನ ಮಾಡಿದರು. ನಾನು ಇಲ್ಲಿ ನನಗೆ ಸಿಕ್ಕಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ವಿಡಿಯೋನ ಮಾಡಿರೋದು ಗೈಸ್. ನಾನು ನಿಜವಾಗ್ಲೂ ವಿಡಿಯೋ ಮಾಡಬೇಕು ಅಂತ ಇರಲಿಲ್ಲ, ಬಟ್ ತುಂಬ ಜನ ಕೇಳ್ತಾ ಇರ್ತೀರ 3-4 ಡೇಸ್ ವೀಡಿಯೋಸ್ ಹಾಕಿಲ್ಲ ಅಂದರೆ ಎಂತಕ್ಕೆ ವೀಡಿಯೋ ಹಾಕಿಲ್ಲ ಅಂತ. ಸೊ ಈ ಥರನೇ ಮಗುಗೆ ತುಂಬ ಹುಷಾರಿಲ್ಲ. ನಂದು ಮೇನ್ ಇಂಟೆನ್ಷನ್ ಈ ವಿಡಿಯೋ ಮಾಡೋದು ಏನಪ್ಪ ಅಂದರೆ, ನಿಮ್ಗೆ ಏನಾದರೂ ಗೊತ್ತಿದೆಯಾ ಹೆಂಗೆ ರಿಕವರ್ ಮಾಡೋದು, ಇದು ಲೂಸ್ ಮೋಷನ್ ಮಕ್ಕಳಿಗೆ ಹೇಗೆ ಸ್ಟಾಪ್ ಮಾಡೋದು, ಏನಾದರೂ ಮನೆ ಮದ್ದು ಗೊತ್ತಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಮನೆ ಮದ್ದು ಅಂತಂದರೆ ನಾವು ಬಾಳೆ ದಿಂಡಿನ ರಸನ ಕುಡಿಸ್ತೀವಿ. ನಾವು ಲಕ್ಷಿತ್ಗೆ ಆ ಥರ ಫಸ್ಟ್ ಅವ್ನು ಚಿಕ್ಕ ಮಗು ಇದ್ದಾಗ ಅವ್ನಿಗೆ ಈ ಥರ 3-4 ಡೇಸ್ ಬೇದಿಯಾಗಿತ್ತು, ಆವಾಗ ಬಾಳೆ ದಿಂಡಿನ ರಸನ ಕುಡಿಸಿದ್ವಿ. ಬಟ್ ಇಲ್ಲಿ ಸಿಂಬಾಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಇವನಿಗೂ ಆ ರಸನ ಕುಡಿಸ್ತಾ ಇದ್ದೀವಿ, ಬಟ್ ಅವನಿಗೆ ಸ್ಟಾಪ್ ಆಗ್ತಾಯಿಲ್ಲ. ಲಕ್ಷಿತಕ್ಕೆ ಕುಡಿಸಿದ್ವಿ, ಅವನಿಗೆ ಸ್ಟಾಪ್ ಆಗೋಯ್ತು, ಬಟ್ ಸಿಂಬಾಗೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಆ್ಯಂಡ್ ಇವಾಗ ಅವರ ಚಿಕ್ಕಪ್ಪ ಮತ್ತು ಲಚ್ಚು ಲಡ್ಡು ಎಲ್ಲರೂ ಬಂದಿದ್ದರು ಅವನ್ನ ನೋಡ್ಕೊಂಡು ಹೋಗೋಕ್ಕೆ, ಸಿಂಬಾನ ನೋಡ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಆ್ಯಂಡ್ ಲಚ್ಚುಗೂ ಕೂಡ ಪಾಪ ಅವಳು 2-3 ಡೇಸಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ಲು. ಯಾಕಂದರೆ ಸಿಂಬಾ ಬಂದುಬಿಟ್ಟು ಲಡ್ಡು ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಅವನ ಜೊತೆ ಆಟ ಆಡ್ತಾ ಇದ್ದ. ಸರಿ ಆಯಿತು ಅಂತ ಸಂಜೆ ಹೊತ್ತು ಬರ್ತಿದ್ಲು ಅವಳು. ಸಂಜೆ ಅಂದರೆ ರಾತ್ರಿ ಹೊತ್ತು ಬಂದು ನೋಡ್ಕೊಂಡು ಹೋಗ್ತಾಯಿದ್ಲು. ಆ್ಯಂಡ್ ಅವತ್ತು 3ನೇ ದಿವಸ ಅವಳು ನೋಡಿದ್ರೆ ಅವಳಿಗೆ ತುಂಬ ಹುಷಾರಿರಲಿಲ್ಲ. ಸೊ ಪುನೀತ್ ನೋಡ್ಬೋದು, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಏನಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಅವರು ನಾನು ಅಂತೂ ಬರೀ ಏನಾದರೂ ಅವನಿಗೆ ಬಿಕಾಸ್ ಶಕ್ತಿ ಬೇಕಲ್ವ ಅವನಿಗೆ, ಏನಾದರೂ ಒಂಚೂರು ತಿನ್ನಿಸ್ತಾ ಇರೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ
ಸರಿ ತಿನ್ಸೋದು ಈ ಥರ ಪುನೀತ್ ಇಡ್ಲಿ ತೊಗೊಂಬಂದಿದ್ರು. ಡಾಕ್ಟರ್ ಹೇಳಿದರು ಇಡ್ಲಿ ಕೊಡಿ ಅಂತ. ನನಗೇನಪ್ಪ ಅಂದರೆ ಇಡ್ಲಿನೂ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಅದರಿಂದ ಏನಾದರೂ ಲೂಸ್ ಮೋಷನ್ ಆದರೆ ಅಂತ. ಬಟ್ ಡಾಕ್ಟರ್ ಹೇಳಿದ್ರು ಇಲ್ಲ ಇಡ್ಲಿ ಕೊಡಿ, ಇಡ್ಲಿ ತಿಂತಾರೆ ಮಕ್ಕಳು, ಇಡ್ಲಿನ ಕೊಡಿ ಅಂತ ಅಂದಿದ್ರು. ಅರುಣ್ಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಲೈಕ್ ಅವ್ನಿಗೆ ಒಂಥರ ಫಸ್ಟ್ ಮಗು ಅಂತ ಇದು ಮಾಡ್ತಾರಲ್ಲ ಸಿಂಬಾನ, ಹಿಂಗೆ ಆಗ್ಬಿಡ್ತಲ್ಲ ಅಂತ. ನೋಡಿ 2 ತುತ್ತು ಇಡ್ಲಿ ತಿಂದಿದ್ದವನು ಅದನ್ನು ಕೂಡ ವಾಮಿಟ್ ಮಾಡಿಬಿಟ್ಟ. ಇದು ಸುಮ್ಮನೆ ಹಿಂಗೆ ಅವ್ನು ಆಟಾಡ್ತಾ ಇರಬೇಕಾದ್ರೆ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಈ ಕ್ಲಿಪ್ಪಿಂಗ್ ಬಂದ್ಬಿಡ್ತು. ಅಷ್ಟು ಮಗು ಅಂತೂ ನಿಜವಾಗ್ಲೂ ನನಗೆ ಹೊಟ್ಟೆಲ್ಲ ಉರಿದೋಗುತ್ತೆ. ಒಂದು ತಾಯಿಗೆ ಗೊತ್ತು ಅದು ಎಷ್ಟು ಪಾಪ ನನ್ನ ಮಗು ಎಷ್ಟು ಅನುಭವಿಸ್ಬಿಡ್ತು. ಎಷ್ಟು ಒಂದು ವಾರದಿಂದ ಎಷ್ಟು ವಾಂತಿ, ಅದಕ್ಕೆ ಎಷ್ಟು ಬೇದಿ. ಬೇಜಾರಾಗುತ್ತೆ ಅವನ್ನ ನೋಡ್ತಾ ಇದ್ರೆ. ಈ ಥರ ಫಸ್ಟ್ ಟೈಮ್ ಅವ್ನು ಈ ಥರ ಹುಷಾರು ತಪ್ಪಿದ್ದು. Okay, Lakshmi, where it is? Hero, wait. Lakshmi, where it is? No, you lose. Hey, no, wait. ಎಲ್ಲಿದೆ ಸಿಂಬಾ? Simba wins. Yay, Simba! Simba wins. Okay, ready? Now close your eyes. Simba, ನೀನು close your eyes. Simba, close. Simba, close your eyes. Okay. Lakshit is cheating. Okay, Addu, where it is? Addu, ಎಲ್ಲಿದೆ? ಅದರಲ್ಲಿದ್ಯಾ? ಓ, ಲಡ್ಡು ಲಡ್ಡು ವಾವ್, ಕ್ಲಾಪ್ ಮಾಡು. Hero. Everyone close your eyes. Everyone close your eyes. Close. ಏನು? ಲಡ್ಡು ಇಲ್ಲಿ ಸಿಂಬಲ್ ಲಕ್ಷ್ಮಿ Okay. ನೋಡಿ Okay. Simba, where it is? ಅರುಣ್ ಅವರೇ Hey, Simba. ಇಡ್ಲಿ ಗೀತ ಬಿಗ್ ಜಿ Hey. You should not do that. You have to pick one, okay? Always you pick one. Close your eyes. You have to close your eyes. ಅಕ್ಕ ನೋಡಿ ಅದು ವಿಡಿಯೋ ಹೆಂಗ್ ಬಂದಿದೆ ಫೋನಲ್ಲಿ ನೀನು ಬೇಡ ಅಂದ್ರೆ ಸುಮ್ಮನೆ ಕೊಡ್ಬೋದು. ನೀ ಬೇಕು ಅಂದ್ರೆ ನಾನು ಏನಂತು Okay. Simba, where it is? ನಿಂಗೆ ಬೇಕು ನಾ? Now. ಇದೊಂದು ತುಂಬಾ ಒಳ್ಳೆ ಕ್ಲಿಪ್ಪಿಂಗ್ ಇತ್ತು. ಇದನ್ನು ಶೇರ್ ಮಾಡಬೇಕು ಅಂದ್ಕೊಂಡೆ. ನಾನು ಆಗಲೇ ಹೇಳಿದಾಗೆ ನಾನು ಜಾಸ್ತಿ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ನನ್ನ ಸಿಂಬಾದೇ ಆಗಿತ್ತು. ಇದೊಂದು ತುಂಬಾ ಕ್ಯೂಟಾಗಿರೋಂಥ ಕ್ಲಿಪ್ಪಿಂಗ್ ಇತ್ತು. ಸೊ ಅವರ ಚಿಕ್ಕಪ್ಪ ಆಟ ಆಡಿಸ್ತಾ ಇದ್ರಲ್ಲ, ಇದರದ್ದು ವಾಯ್ಸ್ ಮ್ಯೂಟ್ ಆಗಿದೆ, ಇಲ್ಲಾಂದರೆ ಇದು ಸಖತ್ತಾಗಿರೋದು. ಸೊ ಇವಾಗ ಲಕ್ಷಿತ್ ಬಂದು ಒಂಥರ ಟವರ್ ಥರ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದ. ಸೊ ಟವರ್ ಬಿಲ್ಡ್ ಮಾಡ್ತಾ ಇದ್ದ. ಆ್ಯಂಡ್ ಅದರಲ್ಲಿ ಚಾಲೆಂಜ್ ಬೇರೆ ಲೈಕ್ ಅರುಣು, ಲಚ್ಚು, ಮತ್ತು ಪುನೀತ್ ಮತ್ತು ನಾನು, ನಮ್ಮ 4 ಜನದಲ್ಲಿ ಚಾಲೆಂಜು. ಲೈಕ್ ಲಕ್ಷಿತ್ ಅದನ್ನು ಬೀಳಿಸಂತೆ ಆ ಟವರ್ನ ಕಟ್ತಾನ ಅಂತ. ಸೊ ಇದಾದಮೇಲೆ ಅಂದರೆ ಒಂದಿಷ್ಟು ಹೈಟ್ ಆದಮೇಲೆ ಅದು ಬೀಳುತ್ತೋ ಇಲ್ವೋ ಅಂತ. ನಾನು ಅರುಣ್ ಏನಪ್ಪ ಅಂದರೆ ಬೀಳಿಸ್ತಾನೆ ಅಂತ ನಾವು ಹೇಳಿದ್ವಿ. ಲಚ್ಚು ಮತ್ತು ಪುನೀತ್ ಇಲ್ಲ, ನನ್ನ ಮಗನ ಮೇಲೆ ನಂಬಿಕೆ ಇದೆ ಅಂತ ಪುನೀತ್, ಲಚ್ಚುನು ನನ್ನ ಮುದ್ದಿನ ಮೇಲೆ ನಂಬಿಕೆ ಇದೆ, ಅವ್ನು ಬೀಳಿಸಲ್ಲ ಯಾವುದೇ ಕಾರಣಕ್ಕೂ ಅಂತ ಅವನು. ಸೊ ನೋಡಿ ಯಾವ ರೀತಿಯಾಗಿ ಟವರ್ ಕಟ್ತಾನ ಅಥವಾ ಬೀಳಿಸ್ತಾನ ಅಂತ ನೀವೇ ನೋಡಿ. ಆ್ಯಂಡ್ ಲಚ್ಚು ಕೂಡ ಬಂದಿಲ್ಲಲ್ಲ, ಅವಳಿಗೂ ಕೂಡ ಹುಷಾರಿಲ್ಲ ಒಂದು ಸ್ವಲ್ಪ. ಅವಳಿಗೂ ಕೂಡ ಒಂಥರ ಹೊಟ್ಟೆ ನೋವು, ಲೂಸ್ ಮೋಷನ್ ಎಲ್ಲ. ಸರಿ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಮನೇಲಿ ಎಲ್ಲರೂ ಹುಷಾರು ತಪ್ತಾ ಇದ್ದೀವಿ, ಒಬ್ಬರಿಂದ ಒಬ್ಬರು ರಿಕವರ್ ಆಗ್ತಾ ಇದ್ದಾರೆ ಅಂದ ತಕ್ಷಣ ಇನ್ನೊಬ್ಬರು ಹುಷಾರು ತಪ್ತಾ ಇದ್ದೀವಿ. ಗೊತ್ತಿಲ್ಲ ಯಾರು ಕಣ್ಬಿತ್ತು ನಮ್ಮ ಫ್ಯಾಮ್ಲಿಗೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಬಟ್ ನಿಜ ಹೇಳ್ತೀನಿ, ಈ ಒಂದು ದೃಷ್ಟಿ ಅದೆಲ್ಲ ಹೇಳ್ತಾರಲ್ಲ, ಅದಂತೂ ನಿಜಾನೇ. ಕೆಲವೊಮ್ಮೆಲ್ಲ ಲೈಕ್ ದೃಷ್ಟಿ ಮಾಡಬೇಕು ಅಂತಲೇ ಅಲ್ಲ, ಓಕೆ ಇವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದೇ ಒಂದು ದೃಷ್ಟಿ ಆಗಿಬಿಡುತ್ತೆ. ಗೊತ್ತಿಲ್ಲ, ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ನಾವಂತೂ ಒಟ್ಟಲ್ಲಿ ಸಿಂಬಾಗೆ ಆದಷ್ಟು ಈ ಥರ ಎಂಟರ್ಟೈನ್ಡಾಗಿ ಇಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಅಡುಗೆನ ಆಗಬೇಕು, ಸ್ವಲ್ಪ
ಬೇರೆ ಕಡೆ ಎಂಗೇಜಿಂಗ್ ಆಗಿರಬೇಕು, ಸ್ವಲ್ಪ ಜಾಸ್ತಿ ಸುಸ್ತು ಪಟ್ಕೋಬಾರ್ದು. ಬೇರೆ ಕಡೆ ಎಂಗೇಜಿಂಗ್ ಮಾಡಿಬಿಟ್ಟು ಅವ್ನಿಗೊಂದು ಚೂರು ಏನಾದರೂ ತಿನ್ಸೋದು ಎಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಬಟ್ ಪಾಪ ಮಗು ಅಂತೂ ಒಂದು ಆಲ್ಮೋಸ್ಟ್ 1.5 kg ಇಳಿದ್ಬಿಟ್ಟ ಅವನು. ಅಂದರೆ ಅವ್ನು ಇರೋದೇ ಕಡಿಮೆ ವೇಟು, ಅದರಲ್ಲಿ 1.5 kg ಇಳಿದ್ಬಿಟ್ಟಿದ್ದಾನೆ ಅಂದರೆ ನೀವೇ ಯೋಚನೆ ಮಾಡ್ಬೋದು. ಫುಲ್ಲು ಮೂಳೆ, ಲಿಟ್ರಲಿ ಅವ್ನ ಬಾಡಿನ ಹಿಂಗೆ ಮುಟ್ಟಿದ್ರೆ ಫುಲ್ಲು ಮೂಳೆನೇ, ಎಲ್ಲೂ ಮಾಂಸನೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಇವನು ಮತ್ತೆ ರಿಕವರ್ ಆಗೋಷ್ಟರಲ್ಲಿ ನನಗೆ ಅದೇ ಚಿಂತೆ ಇರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಟವರ್ ಕಟ್ತಾ ಇದ್ದೇನೆ ಅಂತ, ಸೊ ಇವನ್ನ ಕಟ್ತಾ ಇರೋ ಟವರ್ನ ನೋಡಿ. ಆ್ಯಂಡ್ ತುಂಬ ಜನ ನನಗೆ ಸಿಂಬಾ ಈ ಥರ ಕುತ್ಕೊಳ್ಳೋ ಬಗ್ಗೆನೂ ಕೂಡ ಹೇಳಿದ್ದೀರಾ, ಆ ಥರ ಕೂರಿಸ್ಬೇಡಿ ಅಂತ. ನಿಜ ನಾನು ಎಷ್ಟು ಟ್ರೈ ಮಾಡ್ತೀನಿ, ಅವನಿಗೆ ಎಷ್ಟು ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಎಷ್ಟೊಂದು ಸತಿ ಹೊಡೆದಿದ್ದೀನಿ ಕಾಲ ಮೇಲೆ, ಆ ಥರ ಕುತ್ಕೋಬಾರ್ದು ಅಂತ ಹೇಳಿಬಿಟ್ಟು. ಲಕ್ಷಿತ್ ಮತ್ತು ಲಡ್ಡು ಯಾವತ್ತೂ ಅವ್ರು ಆ ಥರ ಏನೋ ಕೂತ್ಕೊಳ್ಳಲ್ಲ, ಅವ್ರು ಕರೆಕ್ಟಾಗಿ ಕೂತ್ಕೋತಾರೆ. ಸಿಂಬಾನೇ ಜಾಸ್ತಿ, ಅದೇಂತಕ್ಕೆ ಈ ಥರ ಕಲ್ತ್ಕೊಂಡು ಅದೇನು ಕತೆನೋ ಗೊತ್ತಿಲ್ಲ. ಎನಿವೇಸ್ ಗೈಸ್, ಸೊ ಇದಷ್ಟು ಇವತ್ತು ವ್ಲಾಗ್. ಜಾಸ್ತಿ ಏನು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಪ್ಲೀಸ್ ದಯವಿಟ್ಟು ಪ್ರೇ ಮಾಡಿ ನನ್ನ ಸಿಂಬಾ ಬೇಗ ಹುಷಾರಾಗಲಿ ಅಂತ ಪ್ರೇ ಮಾಡಿ. ಹಾಗೂ ನಿಮ್ಗೇನಾದರೂ ಮನೆ ಮದ್ದು ಅಥವಾ ಏನಾದರೂ ಗೊತ್ತಿದ್ದರೆ ಈ ಥರ ಲೂಸ್ ಮೋಷನ್ ಸ್ಟಾಪ್ ಮಾಡುವಂಥದ್ದು ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೂ ಕೂಡ. ಫಸ್ಟ್ ಟೈಮ್ ಅವನು ಇಷ್ಟು ಹುಷಾರು ತಪ್ಪಿ